ಭೂತಕೋಲ. ಸಾವಿರಾರು ವರ್ಷಗಳಿಂದ ಜೀವಂತ ಇರುವ ಈ ಭೂತಕೋಲ ಇಂದಿಗೂ ಜೀವಂತ. ಈಗಲೂ ಕರಾವಳಿಯಲ್ಲಿ ನೃತ್ಯ ಮತ್ತು ಪೂಜಾ ವಿಧಾನ ಇದೆ. ಇದರಲ್ಲಿ ಜನಪ್ರಿಯ ಭೂತಗಳಾದ ಪಂಜುರ್ಲಿ, ಕೋಟಯ್ಯ, ಪಿಳಿಪೋಟ, ಕಲ್ಪುಡ, ಕಲ್ಬುರ್ಗಿ, ಪಿಳಿಚಾಮುಂಡಿ, ಕೋಟಿ ಚೆನ್ನಯ್ಯ ಭೂತಕೋಲದ ಜನಪ್ರಿಯ ದೇವರುಗಳು. ದೇವರನ್ನ ಇಲ್ಲಿ ಭೂತ ಅಥವಾ ದೈವ ಎಂದು ಕರೆಯುವರು. ಭೂತಕೋಲ ಎನ್ನುವುದು ಭೂತಾರಾಧನೆಯ ಒಂದು ಪ್ರಮುಖ ಅಂಗವಾಗಿದೆ. ಇದು ತುಳುನಾಡಿನ ಜೀವ. ಎಲ್ಲರಿಗೂ ಫ್ರೀಡಮ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕೇವಲ ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಲ್ಲಿಯ ಜನರಿಗೆ ಇದೊಂದು ನಂಬಿಕೆ. ಈ ನಂಬಿಕೆಯು ದೇಶಾದ್ಯಂತ ಪ್ರಸಾರವಾಗಿದ್ದು ಕಾಂತಾರ ಚಿತ್ರದ ಮೂಲಕ. ದೇಶ ವಿದೇಶಗಳಲ್ಲೂ ಕಾಂತಾರ ಚಿತ್ರ ಹೆಚ್ಚಿನ ಜನಮನ್ನಣೆಯನ್ನ ಪಡೆದಿದೆ. ವಿದೇಶಿಗರು ಕೂಡ ದೈವದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಷ್ಟಕ್ಕೂ ಭೂತಕೋಲ ಎಂದರೇನು? ಇದು ಯಾಕೆ ನಮ್ಮ ತುಳುನಾಡ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ? ತುಳುವಿನಲ್ಲಿ ಭೂತ ಎಂದರೆ ಚೇತನ ಮತ್ತು ಕೋಲ ಎಂದರೆ ಆಟ. ಇದು ಮೂಲತಃ ದಕ್ಷಿಣ ಕನ್ನಡ ಮತ್ತು ಕೇರಳದ ಕೆಲವು ಜಿಲ್ಲೆಗಳಲ್ಲಿ ತುಳು ಮಾತನಾಡುವ ಜನರು ಆಚರಿಸುವಂತಹ ಆತ್ಮಾರಾಧನೆಯ ಆಚರಣೆಯಾಗಿದೆ. ದೈವಗಳು ಗ್ರಾಮಗಳ ಮೇಲೆ ಬೀಳುವ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತದೆ ಹಾಗೂ ಕಷ್ಟಗಳಿಂದ ರಕ್ಷಣೆ ಮಾಡುತ್ತದೆ ಎಂಬ ನಂಬಿಕೆ. ಇಂಥ ಅಗಾಧವಾದ ನಂಬಿಕೆಯನ್ನು ಕೆಲವು ಅವಿವೇಕಿಗಳು ಅವಹೇಳನ ಮಾಡುತ್ತಿದ್ದಾರೆ. ಕಾಂತಾರ ಚಿತ್ರವು ಪ್ಯಾನ್ ಇಂಡಿಯಾ ಸದ್ದು ಮಾಡಿದೆ ಹಾಗೂ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಂತಾರ 2 ಟೀಸರ್ನ ಫಸ್ಟ್ ಲುಕ್ ಕೂಡ ಬಿಡುಗಡೆಯಾಗಿದೆ. ಟೀಸರ್ ಕೂಡ ಮಿಲಿಯನ್ನಷ್ಟು ವ್ಯೂಗಳನ್ನು ಪಡೆದಿದೆ. ಇದೇ ಸಮಯದಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಒಂದು ಹುಡುಗಿ ದೈವದ ಮುಂದೆ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇದು ಎಲ್ಲ ಕಡೆಗೂ ಸುದ್ದಿ ಆಗ್ತಿರೋ ವಿಚಾರ. ಇದರಿಂದ ತುಳುನಾಡ ಜನರಿಗೂ ಹಾಗೂ ದೈವ ನರ್ತಕರಿಗೂ ಅವಮಾನ ಮಾಡಿದಂತಿದೆ. ಭೂತಕೋಲ ಇದು ನಂಬಿಕೆಯಾಗಿದ್ದು ಈಗ ಜನರು ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಲವು ಕಡೆ ಇದೊಂದು ಶೋ ಥರ ಮಾಡ್ತಾ ಇದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ. ಕಾಂತಾರ 2 ಬೆನ್ನಲ್ಲೇ ಇದೊಂದು ದೊಡ್ಡ ಆಘಾತ ಉಂಟು ಮಾಡಿದೆ. ದೈವ ನರ್ತಕರು ಕೂಡ ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲ ಎಂಬುದು ನಂಬಿಕೆ, ಆದರೆ ಆ ನಂಬಿಕೆಗೆ ಪೆಟ್ಟು ಬಿದ್ದರೆ ಎಂಥವರಿಗೂ ಆಘಾತ ಆಗುವುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.